hello guys, very good morning. So ನಾವಂತೂ 2025 ನ ಒಂದು ಮೆಮೊರಬಲ್ ಮೂಮೆಂಟ್ ಇಂದ ಮೆಮೊರಬಲ್ ಮೆಮೊರೀಸ್ ಇಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ವಿ ಆರ್ ಆನ್ ಅವರ್ ವೇ ಟು ಕೇರಳ. ನಮ್ಮೂರಿಗೆ ಹೋಗಿ ಕರ್ಕೊಂಡು ಹೋಗ್ತದೀನಿ ನಮ್ಮ ಇಡೀ ಫ್ಯಾಮಿಲಿನ. ಸೊ ಇಟ್ಸ್ ಓನ್ಲಿ 3 o'clock in the morning. ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ಬಿಕಾಸ್ ಲೋಕ ಫಸ್ಟ್ ಟೈಮ್ ನಮ್ಮ ಊರು ನೋಡ್ತಾ ಇರೋದು. ಅಂಡ್ ಮಕ್ಳು ನೋಡಿ ಅಲ್ಲಿ ಹಾಯ್ ಗುಡ್ ಮಾರ್ನಿಂಗ್. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಚಲೋ ಬೇಗೋಣ. 14 hours ಜರ್ನಿ ಇದೆ. ಹಾ, ಇಲ್ಲಿಂದ 14 hours ಜರ್ನಿ ಇದೆ. ಸೊ ಅದಕ್ಕೆ 3 o'clock ಬಿಟ್ಟಿದ್ದು ಬಿಕಾಸ್ 4 o'clock 5 o'clock ಹಂಗೆ ಬೆಳಕಿರೋ ಹೊತ್ತಿಗೆ ನಾವು ಮನೆಗೆ ರೀಚ್ ಆಗ್ಬೋದು ಅಂತ. ಬಿಕಾಸ್ ನಮ್ಗೆ ಗೊತ್ತಲ್ಲ ಕೇರಳ ನಮ್ಮ ಊರಿಗೆ ಬಂದ್ಬಿಟ್ಟು ಹಳ್ಳಿಯಲ್ಲಿರೋದು. 3 o'clock ಗಾಡಿಗಳಿರಲ್ಲ ಅಂತ ಹೆಬ್ಬಾಳ್ ಫ್ಲೈಓವರ್ ಮೇಲೆ ಬಂದ್ರೆ ಓಡಾಡ್ತಿದ್ವು ಗಾಡಿಗಳು, 2 wheeler. ಶಿಟ್. ಓಕೆ, heading towards Kerala. ಹೋಗಮ್ಮ. ಓಕೆ ಬಾಯ್ ಬ್ಯಾಂಗ್ಳೂರ್. ಇನ್ 4 days ಬೆಂಗಳೂರು ಕಡೆ ಇಲ್ಲ. ಕರ್ನಾಟಕ ಮುಗೀತು, ತಮಿಳ್ನಾಡಿಗೆ ಎಂಟ್ರಿ ಕೊಟ್ವಿ. ಹೊಸೂರ್ ಡೈರೆಕ್ಟ್ ಇಲ್ಲಿಂದ ನಾವು ಗಾಡಿ ನಿಲ್ಸೋದೆ ಸೇಲಂಗೆ. ಸೇಲಂ ಅಲ್ಲಿ ಏನ್ ಸ್ಪೆಷಲ್ ಅಂತ ಲೋಕು ನಿಮ್ಗೆ ಹೇಳ್ತಾರೆ. ಅಲ್ಲಿಗಂಟ ಬಾಯ್. ಸರಿ, ಇನ್ ದ ಮಾರ್ನಿಂಗ್ ನಾನು ಹೇಳ್ದಂಗೆ ಅತ್ತಿಬೇಲೆ ಪಾಸ್ ಆಗಿ ನಾವು ಆ್ಯಕ್ಚುಲಿ ನಿಲ್ಲಿಸ್ಬೇಕಾಗಿರೋದು ಸೇಲಮಲ್ಲೇ. ಬಟ್ ಲೋಕುಗೆ ಟೀ ಕಾಫಿ ಕುಡಿಬೇಕು ಅಂತ ಹೇಳ್ಬಿಟ್ಟು ಐ ಹ್ಯಾವ್ ನೋ ಐಡಿಯಾ ಯಾವ ಜಾಗ ಇದು ಅಂತ. ಆನ್ ದ ವೇ ಟು ಸೇಲಂ ಅಂತ ಮಾತ್ರ ಗೊತ್ತು. ಸೊ ಹಿಯರ್ ವಿ ಆರ್ ಟು ಜಸ್ಟ್ ಹ್ಯಾವ್ ಅ ಸಿಪ್ ಆಫ್ ಅ ಕಾಫಿ ಆ್ಯಂಡ್ ಲೆಟ್ಸ್ ಎಂಜಾಯ್. ಹಾಯ್ ಗಾಯ್ಸ್. ಹಾಂ, ಇಟ್ಸ್ ಓನ್ಲಿ 7:48. ಇವಾಗಿನ ಸೂರ್ಯ ಹುಟ್ಟಿರೋ ತರ ಇದೆ. 7:49 ಇನ್ನ ಸೀದೆ. ಓಕೆ, ಸೊ ಇವಾಗ ನಾವು ಎಕ್ಸಾಕ್ಟ್ ಆಗಿ ಸೇಲಂ ಔಟ್ಸ್ಕರ್ಟ್ಸ್ ಅಲ್ಲಿ ಇದ್ದೀವಿ. ಏನಕ್ಕೆ ಇಲ್ಲಿ ಬಂದ್ವಿ ಅಂತಂದ್ರೆ ಹೋಗೋ ದಾರಿಯಲ್ಲೇ ಎಷ್ಟು ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ. ನಾನಂತೂ ಕಂಪ್ಲೀಟ್ ಆಗಿ ಮಲ್ಕೊಂಡ್ಬಿಟ್ಟಿದ್ದೆ. ಲೋಕು ಪಾಪ ಡ್ರೈವ್ ಮಾಡಿಕೊಂಡು ಮನೆ 3 ಗಂಟೆಗೆ ಬಿಟ್ರೆ ನಾವು ಸೇಲಂ ಔಟ್ಸ್ಕರ್ಟ್ ಅಲ್ಲಿ ಒಂದು ದೇವಸ್ಥಾನ ಇದೆ. ಅದು ನಮ್ಮ ಸುಬ್ರಹ್ಮಣ್ಯನ ದೇವಸ್ಥಾನನೇ. ಸೊ ಇಟ್ ಇಸ್ ಕಾಲ್ಡ್ ಎಸ್ ಶ್ರೀ ಮುತ್ತುಮಾಲೆ ಮುರುಗನ್ ಕೋವಿಲ್ ಅಂತ. ಇಲ್ಲಿಗೆ ಇವಾಗ ದರ್ಶನಕ್ಕೆ ಹೊರಟಿದೀವಿ. ಇಲ್ಲಿ ಹೋಗಿ ಅದು 160 feet ಹೈಟ್ ಇದೆ ಅಂತೆ. ಸೊ ಲೋಕು ಹೋಗಿದ್ದಾರೆ. ಇದೇ ನಮ್ಮ ಫಸ್ಟ್ ಟೈಮ್ ಲೋಕು ಕರ್ಕೊಂಡು ಹೋಗ್ತಾ ಇರೋದು. ಅದನ್ನ ನೋಡಕ್ ಹೊರಟಿದೀವಿ. ಇಲ್ಲಿಂದಾನೆ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಅರ್ಲಿ ಮಾರ್ನಿಂಗ್ 8 o'clock ಎಲ್ಲ ಕರ್ಕೊಂಬಂದು ದೇವಸ್ಥಾನ ಮುಂದೆ ನಿಲ್ಸ್ಬಿಟ್ಟಿದ್ದಾರೆ ಗಾಡಿನ. ನೋಡೋಣ ಹೆಂಗಿದೆ ಅಂತ. ಸೋ ಎಕ್ಸೈಟೆಡ್. ಮುತ್ತುಮಾಲೆ ಮುರುಗನ್ ಅಲ್ಲಿ ನಿಂತಿದ್ದಾರೆ. ಓ ಮೈ ಗಾಡ್, 160 feet ಹೈಟ್ ಇದೆ ಅಂತ. ವೆರಿ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ವೈಬ್ ಹಂಗೆ ಬರ್ತಾ ಇದೆ. ಹೋಗಿ ಅವ್ರ ಮುಂದೆನೆ ನಿಂತ್ಕೊಬೇಕು. ಗಾಡಿ ಪಾರ್ಕಿಂಗ್ ಅಲ್ಲೇ ಅಂತ. ಇಟ್ಸ್ ಜಸ್ಟ್ 50 meters ಆಫ್ ಡಿಸ್ಟೆನ್ಸ್ ಅಷ್ಟೇ. ಅಲ್ಲಿಗೆ ಹೋಗ್ತಾ ಇದೀವಿ. ಹಿಂದೆ ಬೆಟ್ಟ ಗುಡ್ಡ. ಓ ಮೈ ಗಾಡ್, ಇಟ್ಸ್ ಸೋ ನೈಸ್ ಟು ಸಿ. ಒಳಗಡೆ ಹೋಗಿ ನೋಡೋಣ, ಆಶೀರ್ವಾದ ಪಡೆಯೋಣ. ಅದ್ರ ಪಕ್ಕದಲ್ಲಿ ಇರೋದಿಲ್ಲ ಲೋಕು. ಅಲ್ಲಿ ಮೇಲ್ಗಡೆ ಲಿಫ್ಟ್ ತರ ಐತೆ. ಮೇಲ್ಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ತೀವಿ. 200 ರೂಪಾಯಿನ ತಗೊಂತಾರೆ. ಹೌದಾ? ಮೇಲ್ಗಡೆ ಹೋಗ್ಬಿಟ್ಟು ಹೋಗ್ಬೋದು. ಓಕೆ. ಓ ಮೈ ಗಾಡ್, ಸೀರಿಯಸ್ಲಿ ಗೆ ಜಗಳ ನಡೀತಾ ಇದೆ ಇಲ್ಲಿ. ವಾಚ್ಮೆನ್ ಅದಿಲ್ಲ ನಿಂತಿದ್ದಾರೆ. ಯಾಕಂದ್ರೆ ಆಕ್ಚುಲಿ ನಾವ್ ಇಲ್ಲಿ ನಿಲ್ಸಂಗಿಲ್ಲ. ಆಮೇಲೆ ಒಳಗಡೆ ಹೋಗಿ ದರ್ಶನ ಮಾಡೋಷ್ಟೊತ್ತಿಗೆ ನಮಗೆ ಫೋನ್ ಅಲೌ ಇರಲಿಲ್ಲ. ಮೇಲೆ ಹೋಗಿ ಸ್ಪೆಷಲ್ ಎಂಟ್ರಿಯಲ್ಲಿ ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ. ವಿ ಆರ್ ಆನ್ ದ ವೇ. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ಲೋಕನೇ ಹೇಳಬೇಕು. ಅಲ್ಲಿ ಹೋಗಿ ನಾನು ನಿಮ್ಗೆ ಸಿಗ್ತೀನಿ. ಇವ್ರ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂತ. ದೇವಸ್ಥಾನ ಪಕ್ಕದಲ್ಲೇ ಈ ರೆಸ್ಟೋರೆಂಟ್ ಇದೆ. ನಿಜವಾಗ್ಲೂ ನಮ್ಮ ತಾಯಾಣೆಗೂ ಅಲ್ಲಿ ತಮಿಳಲ್ಲಿ ಬರ್ತಿದ್ದಾರೆ. ನನಗೆ ಏನಂತ ಅರ್ಥ ಆಗ್ತಿಲ್ಲ. ಮಾತಾಡೋಕ್ಕಂತೂ ಸಕಲಾಗಿ ಮಾತಾಡ್ತೀನಿ, ಬಟ್ ಅಲ್ಲೇನು ಬರ್ತಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿಂದ ನಮ್ಮ ಊರಿಗೆ 6 hours ಜರ್ನಿ ತೋರಿಸ್ತಿದೆ. ಸೊ ಎಲ್ಲೂ ನಿಲ್ಸೋದು ಬೇಡ ಅಂತ ಹೇಳಿಬಿಟ್ಟು ವಿಲ್ ಹ್ಯಾವ್ ಅ ಬ್ರೇಕ್ಫಾಸ್ಟ್ ಹಿಯರ್. ಆ್ಯಂಡ್ ಇಲ್ಲಿಂದ ಊರಿಗೆ ಹೋಗೋದೇನೆ. ಬೆಳಗ್ಗೆ ನಮ್ಗೆ ಸಿಕ್ಕಿದ ಬ್ರೇಕ್ಫಾಸ್ಟ್ ಅಂತಂದರೆ ಇಡ್ಲಿ. ಅಮ್ಮ ಪೊಂಗಲ್ ತೊಗೊಂಡಿದ್ದಾರೆ. ಹಣೆಗೆಲ್ಲ ಬೊಟ್ಟು ಹಾಕ್ಸ್ಕೊಂಡಿದ್ದಾರೆ. ಲೋಕನು ಅಷ್ಟೇ ಇಡ್ಲಿ ಬರೆಸ್ತಿದ್ದಾರೆ. ಸೀಟ್ ಇದು ಸಿಕ್ಕಾಪಟ್ಟೆ ಆಯಿಲ್ ಇದೆ. ಇನ್ನು ದೋಸೆ ಆರ್ಡರ್ ಮಾಡಿದ್ದೀವಿ, ಅದು ಬರ್ತಾ ಇದೆ. ತಿನ್ನಿ ಮುಗಿಸ್ಕೊಂಡು ಇಲ್ಲಿಂದ ಹೊಡ್ತಾ ಇರೋದು. ನೆಕ್ಸ್ಟ್ ಮನೆ ಊಟನೆಲ್ಲ ಲೋಕು. ಹನೀಫಾ ಬಿರಿಯಾನಿ. ಆಲ್ಮೋಸ್ಟ್ ಲಂಚ್ ಟೈಮ್ ಆಗಿದೆ. ಬೆಳಗ್ಗೆ ಲೋಕು ನಾನು ಹೇಳ್ದಂಗೆ
ಕಂಟಿನ್ಯೂಸ್ 200 ಕಿಲೋಮೀಟರ್ ನಾನ್ ಸ್ಟಾಪ್ ಗಾಡಿ ಹೊಡೆದಿದ್ದಾರೆ. ಸೊ ಲಂಚ್ ಟೈಮ್ ಆಗಿತ್ತು ಕರೆಕ್ಟ್ 1 o'clock. ಸೊ ಹೆಂಗಿರುತ್ತೆ ಟೇಸ್ಟ್ ಅಂತ ನೋಡೋಕ್ಕಂತಾರೆ ಬಂದೆ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕಡೆ ಬೋರ್ಡ್ಸ್ ನೋಡಿದೆ ಈ ರೆಸ್ಟೋರೆಂಟ್ದು. ನಮ್ಮ ಕರ್ನಾಟಕ ಗಾಡಿಗಳು ಬೇರೆ ತುಂಬ ಸಿಕ್ಕಾಪಟ್ಟೆ ಬೇರೆ ಇದ್ವು. ಅದಕ್ಕೆ ಸರಿ ಆಯಿತು ನಿಲ್ಲಿಸಿ ಟೇಸ್ಟ್ ಮಾಡೇ ಬಿಡುವ ಅಂತ ಹೊರಟಿದ್ದೀವಿ ಒಳಗಡೆ. ನೋಡೋಣ ಹೋಗಿ ಹೆಂಗಿರುತ್ತೆ ಬಿರಿಯಾನಿ ಅಂತ. ಲೆಟ್ಸ್ ಗೆಟ್ ಇನ್ಸೈಡ್. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀವಿ. ಇಟ್ಸ್ 12:30 ಅಲ್ಲ ಲೋಕು, 12:30 ಇನ್ ದ ಆಫ್ಟರ್ನೂನ್. ಸೊ ಊಟ ಮಾಡೋಣ ಅಂತ ಬಂದ್ವಿ. ಅನೀಫಾ ಬಿರಿಯಾನಿ ಇಲ್ಲೇ ದಿಂಡಗಲ್ ಹತ್ರ ಇರೋದು. ಬಬ್ಲು ನಿದ್ದೆಗಳಿದೆ ಇವಾಗ. ಲೆಟ್ಸ್ ಸಿ ವಾಟ್ಸ್ ಸ್ಪೆಷಲ್ ಹಿಯರ್. ಸಿಕ್ಕಾಪಟ್ಟೆ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಬಿರಿಯಾನಿ ಅನಿಫಾ ಚಿಕನ್ ಬಿರಿಯಾನಿ. ಸೊ ನಾವು ಆಲ್ಮೋಸ್ಟ್ ಸೇಲಂಬಿಂದ ಬಿಟ್ಟಾಗಿಂದ ಒಂದು 200 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಡ್ರೈವ್ ಮಾಡ್ಕೊಂಡ್ಬಂದಿದ್ದಾರೆ. ಲೋಕು ಅಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಾರೆ, ಲಂಚ್ ಟೈಮ್ ಬೇರೆ. ಸೊ ಕೊಡೈಕೆನಾಲ್ ರೂಟಲ್ಲಿ ಹೋಗ್ತಿರ್ಬೇಕಾದ್ರೆ ವಿ ಹ್ಯಾವ್ ದಿಸ್ ಫೇಮಸ್ ಅನಿಫಾ ಬಿರಿಯಾನಿ ಟ್ರೈ ಮಾಡೋಣ ಅಂತ ಬಂದ್ವಿ. ಬಿಕಾಸ್ ದೇರ್ ಲಾಟ್ ಪೀಪಲ್ ಸಿರಿಂಗ್ ಹಿಯರ್ ಆನ್ ಸೈಡ್. ಸೊ ಚೆಕ್ ಮಾಡೋಣ ಅಂತ ಅಲ್ಲಿ ಏನೇನು ರೆಸ್ಟೋರೆಂಟ್ ಇತ್ತು. ವಿ ಹ್ಯಾಡ್ ಸರ್ವಣ ಭವನ್, ಬಟ್ ಇಲ್ಲ, ಇದನ್ನು ಬಿಟ್ಟು ನಾವು ಇದಕ್ಕಾಗಲ್ಲ ಅಲ್ವಾ. ಸೊ ವಿ ಕೇಮ್ ಹಿಯರ್ ಟು ಟೇಸ್ಟ್ ದಿಸ್. ಲೆಟ್ಸ್ ಸಿ ಹೌ ಇಟ್ ಈಸ್. ಮಿನಿ ಅನಿಫಾ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. 3 to 4 ಪೀಪಲ್ ತಿನ್ಬೋದು ಆ ಬೌಲಲ್ಲಿ ಇರೋದನ್ನ. ಲೋಕು ಹೆಂಗಿದೆ ಲೋಕು? ಸಕ್ಕರಾಗಿದೆ ನಿಜವಾಗ್ಲೂ. ಹೆಂಗಿದೆ ಟೇಸ್ಟು ಅಂತಂದರೆ ಬಾಸ್ಮತಿ ರೈಸಲ್ಲಿ ಮಾಡಿದ್ದಾರೆ. ಅದು ಮುಸ್ಲಿಮ್ಸ್ ಬಿರಿಯಾನಿ ಕೇಳಬೇಕಾ, ಅದಕ್ಕೆ ಸಾಕಾಗಲ್ಲ ಅಂತ ಲಾಲಿಪಾಪ್ ಬೇರೆ ಆರ್ಡರ್ ಮಾಡಿದ್ದೀವಿ. ಅದು ಆನೆಸ್ಟ್ಲಿ. ಅಮ್ಮ ನಿಂಗೆ ಹೆಂಗೆ ಅನಿಸ್ತಮ್ಮ? ಚೆನ್ನಾಗಿದೆ. ಮೊದಲು ಬಿರಿಯಾನಿ ಚೆನ್ನಾಗಿದೆಯಾ? ಅವನು ಕೋಪ ಬಂದ್ಬಿಟ್ಟಿದೆ. ಬಿಕಾಸ್ ಈ ಆಸ್ಟ್ ಫ್ರೆಂಚ್ ಫ್ರೈಸ್ ಕೊಡಿಸ್ತೀರ ನಾವು ಅವನ್ನ ಬಿರಿಯಾನಿ ಮುಗಿಸಕ್ಕೆ ಬಂದಿರೋದಕ್ಕೆ ಅವ್ನು ಕೋಪ ಬಂದ್ಬಿಟ್ಟಿದೆ. ಒಳ್ಳೆ ಊಟ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಬಿರಿಯಾನಿ ಮಾತ್ರ ಸಕ್ಕರಾಗಿತ್ತು. ನಾನು ಸಜೆಸ್ಟ್ ಮಾಡ್ರು ಅನಿಫಾ ಬಿರಿಯಾನಿಗೆ ಕರ್ಕೊಂಡು ಹೋಗ್ಬಿಟ್ರು ಲೋಕು. ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೊಡೆದ್ರು ನಾವು ಮನೆಗೆ ರೀಚ್ ಆಗೋದು ಒಂದು 7 o'clock ತೋರಿಸ್ತಾ ಇದೆ. ಇಲ್ಲಿಂದ 5 hours ಇದೆ. ಯಪ್ಪ ನೆನ್ಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ಇನ್ನು ಅಷ್ಟೊಂದು ಗಂಟೆ ಟ್ರಾವೆಲ್ ಮಾಡಬೇಕಲ್ಲ ಅಂತ. ಲೋಕು ಆಲ್ರೆಡಿ ಒಂದು ಸ್ವಲ್ಪ ಟಯರ್ಡ್ ಆಗಿದ್ದಾರೆ ನಾನ್ ಸ್ಟಾಪ್ ಆಗಿ ಡ್ರೈವ್ ಮಾಡಿ. ಸೊ ಹೆಂಗೋ ಅದಕ್ಕಂತಾನೆ ಅವ್ರನ್ನ ಬಿರಿಯಾನಿ ತಿನ್ನಿಸಿ ಫುಲ್ ಸ್ಟ್ರಾಂಗ್ ಮಾಡಿದ್ದೀನಿ. ಇವಾಗ ಹೊರಟಿದ್ದೀವಿ. ಶಟ್ ಅಪ್. ಬನ್ನಿ ಹಾಯ್ ಹೇಳಿ ಮಂದಿ ಬಿಡಿಸ್ಬೇಕು ಸಾಕೊಳ್ತಾರೆ. ಓಹ್ ಸ್ವ್ಯಾಗ್ ಮ್ಯಾನ್. ಅದ್ರ ಒಂದು ಸರಿಯಾಗಿ ಹಾಕೊಂಡಿಲ್ಲ. ಹಾಯ್ ಹಾಯ್ ಬಾಬಾ ಆಲ್ರೆಡಿ ವೆರಿ ಗುಡ್. ಹಾಯ್ ಬೋ ನಂತಾ ಏ ನಿನ್ನೆ ಫೋನ್ ನೋಡಲೇ ಏ ಫೋನ್ ನೋಡಲೇ കേരളയിലോട്ട് രാവിലെ 3 മണിക്ക് വീട്ടിൽ നിന്ന് ഇറങ്ങി വൈകുന്നേരം 4 മണിയാകുമ്പോഴാണ് ഞങ്ങൾ കേരള എത്തിയിരിക്കണേ. ಸೊ ಗೈಸ್ ನಾನು ಹೇಳಿದ್ದೇನು ಅಂತಂದರೆ 3 ಗಂಟೆಗೆ ಮನೆ ಬಿಟ್ಟು ಬೆಳಗ್ಗಿನ ಜಾವ 4 ಗಂಟೆಗೆ ಬಂದು ಊರಿಗೆ ಸೇರಿದ್ದೀವಿ. ಇನ್ನು ಇಲ್ಲಿಂದ 3 hour ಇದೆ ನಮ್ಮ ಮಮ್ಮಿ ಊರಿಗೆ. ಇನ್ನು ಹೋಗೋ ಅಷ್ಟೊತ್ತಿಗೆ ಯಪ್ಪ ಸುಸ್ತಾಗ್ಬಿಡುತ್ತೆ. ಘಾಟ್ ಸೆಕ್ಷನ್ ಬರೋ ಇತ್ತು, ಅದಕ್ಕೆ ವಿಂಡೋಸ್ ಎಲ್ಲ ಓಪನ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊರಗಿನ ಗಾಳಿ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಮುಂದೆ ರೂಟ್ ಹೆಂಗಿದೆ ಅಂದ್ಬಿಟ್ಟು ಫುಲ್ಲು ಘಾಟ್ ಸೆಕ್ಷನ್ ಇದೆ. ಇದೇ ನಾನು ಫಸ್ಟ್ ಟೈಮ್, ನೀವು ನಂಬಲ್ಲ, ನನ್ನ ಹಸ್ಬೆಂಡ್ ಜೊತೆ ನಾನು ಕಾರಲ್ಲಿ ಬರ್ತಾ ಇರೋದು. ಹುಟ್ಟಾಗಿಂದಾನು ನಾನು ದೊಡ್ಡವಳಾಗಿ ನನ್ನ ಬುದ್ಧಿ ಬಂದಾಗಿಂದಾನು ನಾವು ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀವಿ ಊರಿಗೆ. ಲೋಕು ಬಂತ ಬುದ್ಧಿ? ಥ್ಯಾಂಕ್ ಯು. ಬುದ್ಧಿ ಬಂತ? ಅವನಿಗೂ ಬುದ್ಧಿ ಬಂತಂತೆ. ಹೆಂಗಿದೆ ಅಲ್ಲ ಟೀ ಎಸ್ಟೇಟ್ ಅದು. ಆಗ್ಲೇ ನಾನು ತೋರ್ಸಿದ್ ಬಂದ್ಬಿಟ್ಟು ಎಂಟ್ರೆನ್ಸ್ ಅಷ್ಟೇ ಇದೆ ಊರು. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನನಗೆ ಊಟಿ ಫೀಲ್ ಬರ್ತಾ ಇದೆ ಇಲ್ಲಿ. ಫುಲ್ ಕಂಪ್ಲೀಟ್ ಘಾಟ್ ರೋಡು ಕಾಣಿಸ್ತಾ ಇದೆಯಾ? ಇನ್ನೂ ಎಷ್ಟು ದೂರ ಇದೆ ಗೊತ್ತಾ ಘಾಟ್ ರೋಡು. ಇಲ್ಲಿಂದ ಇನ್ನು 3 hour ಇದೆ ಗುರು ಮನೆ. ಅಪ್ಪ ನಂಗೆ ಈಗ ಗೊತ್ತಾಯ್ತು ನಮ್ಮ ಅಕ್ಕಂದಿರೆಲ್ಲ ಏನಕ್ಕೆ ಫ್ಲೈಟ್ ತಗೊತಾರೆ ಅಂತ. ಲೆಟ್ಸ್ ಗೋ. ನೀನ್ ರಾಕೆಟ್ ಅನ್ನೋದು ಕೊಡ್ಸೋ ಒಂದು ರಾಕೆಟು. East is having some rest for herself and
ಈ ಎಸ್ಟೇಟಲ್ಲಿ ಆ ಗಾಳಿ ತಗೊಂಡು ಹಂಗೆ ಒಂದು ಟೀ ಕುಡಿಯೋಣ ಅಂತ ಇಲ್ಲಿ ನಿಂತಿದ್ದಾರೆ. ಬನ್ನಿ ಒಳ್ಳೆ ಡೈಪರ್ ಬಾಬ್ಲು ಸಿ ಹಾಯ್. ಸೊ ಇಲ್ಲಿಂದ ನಮ್ಮ ಊರಿನ ಒಂದು 2.5 hours ಇದೆ. ಒಂದು ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಇಲ್ಲಿಂದ ಹೊರಡೋಣ ಅಂತ ಹೇಳಿದ್ದೀವಿ. ಇಟ್ಸ್ ಓನ್ಲಿ 4:45 7:30 8 o'clock ಆಗುತ್ತೆ ಮನೆ ರೀಚ್ ಆಗೋಷ್ಟೊತ್ತಿಗೆ. ವ್ಯೂ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ. ಅಂದರೆ ನನಗಿದು ಹಳೇದೇನೆ, ಲೋಕುಗೆ ಮತ್ತು ನಮ್ಮ ಅತ್ತೆಗೇನೆ ಹೊಸ್ತು, ಬಿಕಾಸ್ ದಿ ಕಮಿಂಗ್ ಫಾರ್ ದ ಫಸ್ಟ್ ಟೈಮ್ ಟು ಕೇರಳ. ನಮ್ಮ ಅತ್ತೆ ಎಲ್ಲ ಒಂದೊಂದು ನೋಡ್ತಾ ಇದ್ದಾರೆ ಏನೇನದು ಅಂತ. ಎಸ್ ಅಮ್ಮ, ಯು ಆರ್ ರೈಟ್. ಫಾಲ್ಸ್ ಇದೆ, ಜೋಗದ ಹೆಸರು ಏನಂತ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ಓ ನಾವು ಒಂದು ತಟ್ಟು ಕಡಲ್ಲಿ ನಿಂತು ಲೋಕಗೊಂದು ಪರಿಪು ವಡ ഒരു ಚಾಯ ಅದನ್ನ ಕುಡಿಸ್ತೀನಿ. ಲೋಕು ಅದ್ರ ಟೇಸ್ಟ್ ನೋಡಿ ಏನೇ ಹೇಳ್ತಾರೆ ನೋಡೋಣ. ಓಕೆ ಲೋಕು ಮತ್ತೆ ಹೇಳ್ಬೇಕು, ಅಲ್ಲೇ ನಿಲ್ಲಿಸ್ತದಲ್ಲ ಅಂಗಡಿ ಅಲ್ಲಿ. ಅಯ್ಯೋ ಮುಂದೆ ಹೋಗಿ ನಿಲ್ಸೋಣ. ಇಲ್ಲ ನಿಮ್ಮಮ್ಮ ಹೇಳಿದ್ದು. ಎಸ್, ಸೂರ್ಯ ಉಡೋ ಟೈಮಲ್ಲಿ ಮನೆ ಬಿಟ್ಟಿದ್ದು, ಉಡೋ ಟೈಮಲ್ಲೂ ಅಲ್ಲ ಉಡೋಕಿನ ಮುಂಚೆನೇ ಮನೆ ಬಿಟ್ಟಿದ್ದು. ಸೂರ್ಯ ಮುಳುಗ ಹೊತ್ತಾಯ್ತು, ಇನ್ನೂ ಹೋಗಿಲ್ಲ ನಾವು. ಸೂರ್ಯನು ಕೇಳೋದು ಏನಿದೆ ಲವ್ ಯು ಸಾಕಾಗಿದೆ. ಅಂತೂ ಇಂತೂ 8:30ಗೆ ಮನೆ ಹತ್ರ ಬಂದು ಸೇರಂಗಾಯ್ತು. ಇಲ್ಲ ಆ್ಯಕ್ಚುಲಿ ಜಾಸ್ತಿ ಲೈಟ್ಸ್ ಕಾಣಲ್ಲ, ಇವಾಗ ಕತ್ಲಾಗಿದೆ ಬೇರೆ. ಸೊ ಏನಿದ್ರು ನಾನು ನಾಳೆ ಬೆಳಗ್ಗೆನೇ ನಿಮಗೆ ಮನೆ ಎಲ್ಲ ತೋರ್ಸೋಕ್ಕಾಗೋದು. ಬಟ್ ಐ ಗೋ, ನನ್ನ ಕಸಿನ್ಸ್ ಎಲ್ಲರೂ ಅವ್ರ ಫೇಸ್ ಎಲ್ಲ ತೋರಿಸ್ತೀನಿ ನಿಮಗೆ ಮನೆಯೊಳಗೆ ಎಂಟ್ರಿ ಆಗಬೇಕಾದ್ರೆ. ಲೆಟ್ಸ್ ಸಿ ದಮ್. ನಮ್ಮ ಕೇರಳ ಅಂತೂ ಇಂತೂ ನಿಮಗೆ ಮನೆ ತೋರಿಸೋಷ್ಟೊತ್ತಿಗೆ ಆಗಿತ್ತು ಒಂದು 8 ಗಂಟೆ. ಬಂದಿದೆ ಎಲ್ಲ ನಮ್ಮನ್ನು ಕಬಳಿಸ್ಕೊಂಬಿಟ್ರು ಊಟಕ್ಕೆ. ಸೊ ಇದೆ ನಮ್ಮ ದೊಡ್ಡಮ್ಮನ ಮನೆ. ಲೋಕು ಕುತ್ಕೊಂಡಿದ್ದಾರೆ. ಲೋಕು ಡ್ಯಾಡಿ ಡ್ಯೂಟೀಸ್ ಮಾಡ್ತಾ ಇದ್ದಾರೆ, ಡೈಪರ್ ಗಿಪರ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಿಗೆ. ಹಾಂ, ಸೊ ಬನ್ನಿ ಆಟ ಆಡ್ತೀನಿ. ನಾನು ಬೆಳಗ್ಗೆನೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇನ್ನೂ ಮನೆ ಆವಾಗ ಕಟ್ತಾಯಿದ್ರು ಅಷ್ಟೇ. ಇವಾಗ ಒಂದು ಆಗಿರ್ಬೋದು, ಒಂದು 10 years ಆಗಿರ್ಬೋದು ಮನೆ ಕಟ್ಟಿ ಈ ಥರ. ಹಾಯ್ ಬನ್ನಿ, ಹಾಯ್ ಹಾಯ್ ಹೇಳು, ಹಾಯ್ ಹೇಳು ಬಬ್ಲು. ಓ ಅವ್ರಿಗೆ ಅಲ್ಲಿ JCB ಹೋಗ್ತಿದೆ, ಟೆನ್ಷನ್ ಅಲ್ಲಿದೆ. JCB ಇದು ಬಂದರೆ ಇನ್ನು ಹೊರಗಡೆ ಹೋಗಿ ನಮ್ಮ ದೊಡ್ಡಮ್ಮನ ತೋರಿಸ್ತೀನಿ. ಬೇಗ ಯಾ ಇರಲಿ, ಲೈಟ್ ಹಾಕ್ಬೇಕಂದ್ರೆ ನಮ್ಮ ದೊಡ್ಡಪ್ಪ ತೀರೋದು. ನಮ್ಮ ದೊಡ್ಡಮ್ಮ ನನ್ನ ಫೇವ್ರೆಟ್ ಪಾರ್ಟ್ ಇದು. ಇದು ಅಡುಗೆ ಮನೆ ಕನಕ. ಇಲ್ಲಿ ಜಾಸ್ತಿ ಸ್ಟವ್ ಯೂಸ್ ಮಾಡಲ್ಲ, ಒಲೆ ಅಡುಗೆನೇ ಮಾಡೋದು. ಸೊ ಬೆಳಗ್ಗೆನೇ ಅನ್ನ ಆಗ್ತಿದೆ. ಹಾಂ ಹೊಂಟೋಡೆ ಬೆಳೀಲಿ. ಹಾಂ, ಇಲ್ಲಿ ಕೋಳಿಗಳು ಬೆಳೀತದೆ, ಇಲ್ಲಿ ಬೆಳೆಸ್ತಾರೆ. ಪೆಟ್ ಅಂತಲೇ ಹೇಳ್ಬೋದು ಅವ್ರಿಗೊಂಥರ. ಮನೆ ಕಟ್ಟೋಕ್ಕಿಂತ ಮುಂಚೆ ಇದ್ದಿದ್ದು ವಾಶ್ರೂಮು, ಅದು ಟಾಯ್ಲೆಟ್. ಸೊ ಎಲ್ಲ ಕಂಪ್ಲೀಟಾಗಿ. ಇನ್ನು ನಮ್ಮ ಅಕ್ಕ ಮನೆಗೆ ಹೋಗ್ತೀನಿ ಇಲ್ಲಿಂದ. ನಮ್ಮ ಅಕ್ಕನ ಮನೆ ಇಲ್ಲಿಂದ 2 minutes. ನಮ್ಮ ದೊಡ್ಡಮ್ಮ ಅವ್ರ ಮಗಳು, ನಮ್ಮ ದೊಡ್ಡ ಅಕ್ಕ, ಶೀಸ್ ಮೈ ಕಸಿನ್, ಫಸ್ಟ್ ಕಸಿನ್. ಸೊ ಇಲ್ಲಿಂದ ನಮ್ಮ ಅಕ್ಕ ಮನೆಗೆ ಹೋಗೋಣ. ಹಾಂ, ಈಗ ನಮ್ಮ ಅಕ್ಕನ ಮನೆಗೆ ಹೋಗೋಣ. ಇದು ಶಾರ್ಟ್ಕಟ್ ರೂಟು, ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಫುಲ್ಲು ರಬ್ಬರ್ ತೋಟ. ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ಓಡಾಡ್ತಿದ್ದೀನಿ, ಜ್ಞಾಪಕ. ಈಗ ಬರ್ತಿದ್ದೀನಿ. ಸೈಡ್ ಮದುವೆ ಆದಮೇಲೆ ನಾನು ಬರ್ತಾ ಇರೋದು ಫ್ಯಾಮ್ಲಿ ಜೊತೆಗೆ. ಯಾವುದೇ ಇದು ಜಂಗಲ್ ಸಫಾರಿ ಕರ್ಕೊಂಡು. ಎಸ್, ಹೋಗೋಣ. ಭಯ ಆಗ್ತಿದೆ. ಆವಾಗಂದರೆ ಇನ್ನೊಂದು ಸ್ವಲ್ಪ ದಾರಿ ಇತ್ತು, ಇವಾಗ ಎಲ್ಲ ಎಲೆಗಳು ಬಿದ್ದಿದೆ. ಕರ್ಕೊಂಡು ಹೋಗ್ತೀನಿ ಹುಷಾರಾಗಿ. ಇದೆ ನಮ್ಮ ಅಕ್ಕನ ಮನೆ, ಅನಿಲ್ ಚಾಪರ್ನಿಕ ಅಂತ. ಶಿ ಈಸ್ ಮೈ ಫಸ್ಟ್ ಕಸಿನ್, ನಮ್ಮ ಮಮ್ಮಿಯವ್ರ ಫಸ್ಟ್ ಅಕ್ಕ ಮಗಳು. ಇಲ್ಲಿ ಬಂದಿದ್ದೀವಿ.
ನಾನು ನೈಟ್ ಡೈರೆಕ್ಟಾಗಿ ಇಲ್ಲೇ ಬಂದಿದ್ದು. ಇಲ್ಲಿಂದ ಜಸ್ಟ್ ಹಿಂದ್ಗಡೆ ಅದೇ ನಾನು ಇವಾಗ ಬ್ಯಾಕ್ ಸೈಡ್ ರಬ್ಬರ್ ತೋಟ ತೋರಿಸಿದ್ನಲ್ಲ, ಅಲ್ಲೇ ಹಂಗೆ ಹೋದರೆ ನಮ್ಮ ದೊಡ್ಡಮ್ಮನ ಮನೆ, ಅಷ್ಟೇ ದೂರ ಇರೋದು. ಲೆಟ್ಸ್ ಗೆಟ್ ಇನ್ ಸೈಡ್ ಇನ್ ಸಿ ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ ಅಂತ. ನಮ್ಮ ಕಾರ್ ನಿಂತಿದೆ, ಇದೆಲ್ಲ ನಮ್ಮ ಅಕ್ಕನ ಕಾರು. ಅದು ಲೆಟ್ಸ್ ಗೆಟ್ ಇನ್ ಸೈಡ್. ಓ ಯಪ್ಪ, ಬೆಳಗ್ಗೆನೆ ನೋಡಿಲಿ ನಮ್ಮ ಊರಿಗೆ ಬಂದಿದ್ದ ತಕ್ಷಣ ಟ್ರೆಡಿಷನ್ ಚಿರನ್ 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 ಚಿನ್. ನಮ್ಮ ಅಕ್ಕನ ಮಗಳು, ನನ್ನ ಮಗಳು, ನಮ್ಮ ಅಕ್ಕ ಬೆಳಗ್ಗೆನೆ ಅಪ್ಪ ಮಾಡ್ತಾಳೆ ನಮಗೋಸ್ಕರ. ಶಿ ಈಸ್ ಡೂಯಿಂಗ್ ಅಪ್ಪಮ್ ಆರ್ ಶೆಫ್. ಹಾಯ್. ಇದು ಹೇಳ್ದಂಗೆ 2 ಒಲೆ ಇರುತ್ತೆ. ಇಲ್ಲಿ ಒಲೆ ಅಡುಗೆ, ಅಲ್ಲಿ ಸ್ಟವ್. ಈ ಕಡೆ ನಮ್ಮ ಭಾವ ಏನೋ ಮಾಡ್ತವ್ರೆ. ನಮ್ಮ ಭಾವ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಮಾಡ್ತವ್ರೆ. ಎಂದಡ್ಕೋ ಎರ್ಸಿಗಾಯಿ ಅದು. ಎಸ್, ಚಿಕನ್ ವಾಶ್ ಮಾಡ್ತಿದ್ದಾರೆ. ಸಿ, ಅದು ಬಾತ್ಕೋಳಿ, ಕೋಳಿಗಳು, ಮನೆ ವಾತಾವರಣ, ರಬ್ಬರ್ ತೋಟ ಎಲ್ಲ ಮಧ್ಯಲ್ಲದೆ ಅಷ್ಟೇ. ದಿಸ್ ಇಸ್ ಅವರ್ ಸ್ವೀಟ್ ಹೋಮ್. ಅಂತೂ ಲೋಕ ಕೇಳ್ದಂಗೆ ಗೆಣಸು, ಮೀನು ಸಾರು, ಚಿಕನು, ಬ್ಯಾಟಿಂಗ್, ಸಂಡೆ. ನನ್ನ ಕಸಿನ್ಸು, ನಮ್ಮ ಅಕ್ಕನ ಮಕ್ಕಳು, ನಮ್ಮ ದೊಡ್ಡಮ್ಮ, ನನ್ನ ಫೇವ್ರೆಟ್. ಇಟ್ಕೊಂಡು ಫಸ್ಟ್ ಊಟ ಮಾಡಿ ಚಿಕನ್ ಎಲ್ಲ ನನ್ನ ಫೇವ್ರೆಟ್ ಐಟಮ್ಸ್ ಇದೆ. ಎಲ್ಲನೂ ನನ್ನ ಫೇವ್ರೆಟ್ ಐಟಮ್ಸೇ. ಎಸ್, ಇದು ಮೀನು ಸಾಂಬಾರು. ಇವಾಗ ನಮ್ಮ ದೊಡ್ಡಮ್ಮ ಮನೆಯಿಂದ ಹೊರಟಿದ್ದೀವಿ. ಎಲ್ಲರೂ ನಮ್ಮ ಅಜ್ಜಿ ಮನೆಗೆ. ನಮ್ಮಮ್ಮ ಅವ್ರ ಅಮ್ಮ, ನಾವು 3rd ಜನರೇಷನ್, ಬಬ್ಲು ಅವ್ರ 4th ಜನರೇಷನು. ನಮ್ಮ ದೊಡ್ಡಮ್ಮ, ನನ್ನ ನೀಸ್, ನಮ್ಮ ಅತ್ತೆ ಎಲ್ಲ ಹೊರಟಿದ್ದೀವಿ. ಇಲ್ಲಿಂದ ಹೊರಟಿದ್ದೀವಿ. ಅವನಿಗೆ ಏನಕ್ಕೋ ಕೋಪ ಬಂದ್ಬಿಟ್ಟಿದೆ. ಅವ್ನಿಗೆ ಏನೋ ಕೊಡ್ಸಿಲ್ಲ ಅಂತ ಅಂದ್ಬಿಟ್ಟು ಫೋನ್ ತಗೊಂಡಿದೀವಿ ಅಂತ ಅಂದ್ಬಿಟ್ಟು ಅವನ ಕೈಯಿಂದ. ಇವಾಗ ನಮ್ಮ ದೊಡ್ಡಮ್ಮ ಮನೆಗೆ, ನಮ್ಮ ಅಜ್ಜಿ ಮನೆಗೆ ಹೊರಟಿದ್ದೀವಿ. ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ನಮ್ಮ ಅಜ್ಜಿ ಫಸ್ಟ್ ಟೈಮ್ ಮಕ್ಕಳನ್ನ ನೋಡ್ತಾ ಇರೋದು, ಅವ್ರು ಇವತ್ತವರೆಗೂ ನೋಡಿರ್ಲಿಲ್ಲ. ಲೆಟ್ಸ್ ಗೋ. ನಮ್ಮ ಅಜ್ಜಿ ಮನೆ ಹೇಳಬೇಕು ಅಂತಂದರೆ ನಮ್ಮಮ್ಮ ಹುಟ್ಟು ಬೆಳೆದಿದ್ದ ಮನೆ ಅಂತಲೇ ಹೇಳ್ಬೋದು. ನಮ್ಮ ತಾತ ಕಟ್ಸಿದ ಮನೆ ಇದು. ಬಂದು ಆ್ಯಕ್ಚುಲಿ ಆವಾಗ ನಾವು ಬರ್ತಿರ್ಬೇಕಾದ್ರೆ ಇದೆಲ್ಲ ಕಂಪ್ಲೀಟ್, ಇದೆಲ್ಲ ಏನೂ ಇರಲಿಲ್ಲ, ಖಾಲಿ ಹೈವೇ ರೋಡು. ನಮ್ಮ ಅಜ್ಜಿ ಮನೆ ಒಂದಿತ್ತು, ಆ ಕಡೆ ಒಂದು ಕಾಣಿಸಿರೋ ವೈಟ್ ಬಿಲ್ಡಿಂಗ್ ಇದೆ, ಅದೊಂದಿತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇರ್ತಿರ್ಲಿಲ್ಲ. ಇವಾಗೆಲ್ಲ ಮನೆ ಕಟ್ಟಿದ್ದಾರೆ. ನಮ್ಮ ದೊಡ್ಡಮ್ಮ ಕುತ್ಕೊಂಡು ನಮ್ಮ ಅಜ್ಜಿಗೆ ಎಲೆ ಅಡಿಕೆ ಹೊಡೆದು ಕೊಡ್ತೈತೆ. ಲೋಕು ಇಬ್ಬರನ್ನ ಕೂರಿಸ್ತವ್ರೆ ವಿಡಿಯೋ. ಸೊ ಇದೆಲ್ಲ ನೋಡಿ. ಎಸ್, ದಿಸ್ ಇಸ್ ಮೈ ಗ್ರ್ಯಾಂಡ್ ಮದರ್. ದಿಸ್ ಇಸ್ ಮೈ ಗ್ರಾನಿ. ಇವಾಗ ಕರಿಬೇಕಂದ್ರೆ ಜೋರಾಗಿ ಕರಿಬೇಕು. ಅಮ್ಮಜ್ಜಿ ಹಾಯ್ ಬರ್ನೆ. ಇದೇ ಅಡುಗೆ ಮನೆ, ಕಾಲದ ಮನೆ ಅಂತ ಹೇಳಿದ್ರೆ ಇದೆ. ಎಸ್, ಒಳಗಡೆ ಎಲ್ಲ ನೋಡ್ಬೇಕು. ನಾವು ಚಿಕ್ಕ ವಯಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಎಲ್ಲ ದಿಸ್ ಇಸ್ ಆ ಬೆಡ್ರೂಮ್, ಇಲ್ಲೆಲ್ಲ ಇರ್ತಾ ಇದ್ವಿ. ನನಗೆ ಹೇಳೋಕ್ಕೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ, ನನಗೆ ನಾನು ಅಂದ್ಕೊಂಡಿರ್ಲಿಲ್ಲ ಲೋಕು ಮಕ್ಕಳೆಲ್ಲ ಎಲ್ಲಿ ಮೇಕ್ ಇಟ್ ಅಪ್ ಹ್ಯೂರ್ ಅಂತ. ನೀವು ವಿಡಿಯೋ ಮಾಡ್ಕೋ. ಏನೈತೆ? ಯಾ, ಇದು ಕೋಳಿಗೂಡು. ಇಲ್ಲಿ ಕೇರಳಲ್ಲಿ ಯು ಕ್ಯಾನ್ ಫೈಂಡ್ ಇಟ್ ಇನ್ ಎವ್ರಿಬಡೀಸ್ ಹೌಸ್ ದೇರ್. ಕೋಳಿಗಳಿದೆ. ಅದು ವಾಶ್ರೂಮ್ ನಾರ್ಮಲ್. ಸೊ ಎಸ್, ದಿಸ್ ಇಸ್ ಆರ್ cute little family. ನಮ್ಮ ಅಜ್ಜಿ ಮನೆಯಿಂದ ಹೊರಟಾಯಿತು. ನಮ್ಮ ಅಜ್ಜಿ ಮನೆಯಿಂದ ಹೊರಟು ನಮ್ಮ ದೊಡ್ಡಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ನೈಟ್ ಆಗ್ತಾ ಬಂತು ಅಂತ. ಈಗ ಇಲ್ಲಿ ಕ್ಯೂಲಾನ್ ಅಂತ ಒಂದು ಸ್ಟೋರ್ ಇದೆ, ಹೊಸದಾಗಿ ಓಪನ್ ಮಾಡಿರೋದು. ಸೊ ಮಕ್ಳಿಗೆ ಏನಾರು ತೊಗೊಂಡೋಗೋಣ ನೈಟ್ ಸ್ನ್ಯಾಕಿಗೆ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಇಲ್ಲಿಗೆ ನಮ್ಮ ವಿಡಿಯೋ ಮುಗೀತು. ನಾಳೆ ಕೇರಳದಲ್ಲಿ ಫೇಮಸ್ ಆಗಿರೋ ಈ 2 ಜಾಗಕ್ಕೆ ಹೋಗ್ತಾ ಇದ್ದೀವಿ.
ಅದು ಯಾವುದು ಅಂತ ನಾಳಿನ ವಿಡಿಯೋಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಇವತ್ತಿಗೆ ಬಾಯ್ ಗಾಯ್ಸ್. ಅಲ್ಲಿಗಂಟ ಒಂದು ಸ್ವಲ್ಪ ರುಚಿ ತಗೊಳ್ಳಿ. ದಿಸ್ ಇಸ್ ಪಾರ್ಟ್ 1 ಎಂಡ್ ದಿ ಎಂಡ್.